ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಬಿ ಯಶೋಧರ್ ಅಂತ ಹೇಳ್ಬಿಟ್ಟು ಭಾರತ್ ಮಂಡಿ ಗ್ರಾಮ ಪಾಠಶಾಲಾ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಕೃಷಿ ಮೇಳ ಅಂದ್ರೆ 2024ನೇ ಸಾಲಿನ ಜಿಕೆವಿಕೆಲ್ ನಡೆದಂತ ಕೃಷಿ ಮೇಳದಲ್ಲಿ ಮೇಘಾ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಇವರು ಒಂದು ತಾಕನ ಮಾಡಿದ್ದಾರೆ. ಏನಕ್ಕಪ್ಪ ಅಂತಂದ್ರೆ ಮುಖ್ಯವಾಗಿ ನೀರಾವರಿ ಪದ್ಧತಿ, ರೈತರು ಯಾವ ರೀತಿ ನೀರಾವರಿ ಪದ್ಧತಿನ ಅಳವಡಿಸ್ಕೋಬೇಕು ಅದನ್ನ ರೈತರಿಗೆ ತೋರಿಸ್ಬೇಕನ್ನೋ ಉದ್ದೇಶದಿಂದ ಈ ತಾಕಲ ಮಾಡಿದ್ದಾರೆ. ಮುಖ್ಯವಾಗಿ ಇದರಲ್ಲಿ ನೀವು ನೋಡಬಹುದು, ಅಲ್ಲಿ ಹಿಂದ್ಗಡೆ ಸೋಲಾರ್ ಪ್ಯಾನಲ್ ಇದೆ, ಅಂದ್ರೆ ಸೌರಶಕ್ತಿಯುತ ಪಂಪ್ಗೋಸ್ಕರ ವಿದ್ಯುತ್ನ ಉಪಯೋಗಿಸ್ಕೊಂಡು ನೀರನ್ನ ಲಿಫ್ಟ್ ಮಾಡ್ಕೊಂಡು ಆ ನೀರನ್ನ ಉಪಯೋಗಿಸ್ಕೊಂಡು ಇಲ್ಲಿ ಅನೇಕ ರೀತಿಯಾದ ನೀರಾವರಿ ಪದ್ಧತಿಗಳಿದೆ. ಅದರಲ್ಲಿ ಮುಖ್ಯವಾಗಿ ಆಟೋಮೇಷನ್ ಇದೆ, ಅಂದ್ರೆ ಆಟೋಮೆಟಿಕ್ ಆಗಿ ಅದು ನೀರಾವರಿ ಪದ್ಧತಿಯನ್ನು ಉಪಯೋಗಿಸೋದು ಆಟೋಮೇಷನ್ ಯೂನಿಟ್ ಇದೆ. ಸೊ ಅದರಲ್ಲಿ ನಾವು ಮುಖ್ಯವಾಗಿ ಇದರಲ್ಲಿ ಸ್ಪ್ರಿಂಕ್ಲರ್ ಮತ್ತೆ ರೈನ್ ಟೈಪ್ ಮತ್ತೆ ಡ್ರಿಪ್ ಇರಿಗೇಷನ್ ಇವನ್ನ ಉಪಯೋಗಿಸ್ಕೊಂಡು ಇಲ್ಲಿ ಹಲವಾರು ಬೆಳೆಗಳನ್ನ ಬೆಳೆದಿದ್ದೀವಿ. ಇದರಲ್ಲಿ ಒಂದು ಮೂರು ಹಂತ ಅಂದ್ರೆ 3 ಭಾಗಗಳಾಗಿ ನಾವು ಇದನ್ನ ಅಂದ್ರೆ ವಿಭಾಗಿಸ್ಕೊಂಡಿದೀವಿ. ಒಂದು ಓಪನ್ ಫೀಲ್ಡ್, ಎರಡನೇದು ಶೇಡ್ ನೆಟ್, ಮೂರನೇದು ಪಾಲಿ ಹೌಸ್. ಸೊ ಆಯಾ ಒಂದು ಅವಗುಣಕ್ಕೆ ತಕ್ಕಂಗೆ ಯಾವ ಬೆಳೆಗಳನ್ನ ಬೆಳಿಬಹುದು, ಯಾವ್ದ್ರಲ್ಲಿ ಅನ್ನೋ ಒಂದು ಪ್ರೊಟೆಕ್ಟೆಡ್ ಇರಿಗೇಷನ್ ಇರ್ಬೋದು, ಓಪನ್ ಫೀಲ್ಡ್ ಇರ್ಬೋದು, ಅದ್ರ ಜೊತೆಗೆ ನಾವು ಬೆಳೆದಿದ್ದೀವಿ. ಮೇಘಾ ಅಸೋಸಿಯೇಷನ್ ಜೊತೆಗೆ ಮೇಘಾ ಇರಿಗೇಷನ್ ಅವ್ರ ಜೊತೆಗೆ ಭಾರತ್ ಮಂಡಿ ಅಸೋಸಿಯೇಷನ್ ಅಂದ್ರೆ ಸಹಯೋಗ ಯಾವ ರೀತಿ ಇದೆ ಅಂತಂದ್ರೆ, ಅವರು ಮುಖ್ಯವಾಗಿ ಇಲ್ಲಿ ನೀರಾವರಿ ಪದ್ಧತಿಗಳನ್ನ ಆಟೋಮೇಷನ್ ಅನ್ನ ಶೋಕೇಸ್ ಮಾಡ್ತಾ ಇದ್ದಾರೆ. ಭಾರತ್ ಮಂಡಿ ಅವರು ಇವ್ರ ಸಹಯೋಗದಲ್ಲಿ ನಾವು ಬೆಳೆಗಳನ್ನ ಬೆಳೆದಿದ್ದೀವಿ. ಅಂದ್ರೆ ಯಾವ ರೀತಿ ಯಾವ್ಯಾವ ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಬೆಳೆಗಳನ್ನೆಲ್ಲ ಭಾರತ್ ಮಂಡಿ ಸಹಯೋಗದಿಂದ ಅವ್ರಿಗೆ ಬೆಳವಣಿಗೆ ಮಾಡ್ಕೊಟ್ಟಿದ್ದೀವಿ. ಈ ಬೆಳವಣಿಗೆಯಲ್ಲಿ ಯಾವ್ಯಾವ ರೀತಿ ನೀರಾವರಿ ಬೇಕು ಅಂತ ಹೇಳ್ಬಿಟ್ಟು ಅವರು ಇದನ್ನ ಶೋಕೇಸ್ ಮಾಡ್ತಾ ಇದ್ದಾರೆ.